ಕಣಿಯೋ ಮರ್ತ್ಯರಿಗೆ ಮಗನಿವನಲ್ಲ ಮಾಯಾ ಬಾಲಕನು ಮೇಣು ಇರಿಸಿ ಹೋದವಳಾವಳೋ ಆವಳೋ ಶಿಶುವರನ ತಾಯಿ ಶಿಶುವರನ ತಾಯಿ ನಿರ್ಮೋಹೆಯೈ ಹರ ಹರ ಮಹಾದೇವಾ ಏನು ತೆಗೆದಪ್ಪಿದನು ಬಾಲಕನ. ಹೀಗೆ ಆ ಮಗುವನ್ನು ಮುದ್ದಾಡುವಂತಹ ಬೆಸ್ತ ಆ ಮಗುವನ್ನು ನೋಡಿ ಭಾವಿಸ್ತಾನೆ. ಕವಿ ಹೇಳ್ತಾನೆ, ತರಣಿ ಬಿಂಬದ ಮರಿಯೋ ಕೌಸ್ತುಭ ವರಮಣಿಯ ಖಂಡದ ಕಣಿಯೋ ಮರ್ತ್ಯರಿಗೆ ಮಗುವಿದಲ್ಲ. ಇವನು ಮನುಷ್ಯರ ಜಾತಿಯ ಮಗುವಲ್ಲ, ಸಾಕ್ಷಾತ್ ಸೂರ್ಯ ಬಿಂಬದ ಮರಿಯಂತೆ ಗೋಚರವಾಗ್ತಾ ಇದ್ದಾನೆ. ಕೌಸ್ತುಭ ವರಮಣಿಯ ಒಂದು ತುಣುಕು ಭೂಮಿಗೆ ಬಂದು ಮಗುವಾಗಿ ಬಂದಿದೆಯೋ ಅಂತ ಭಾಸವಾಗ್ತಾ ಇದೆ. ನಿಜವಾಗಿಯೂ ಇದು ಮಾನವ ಸಹಜವಾದ ಮಗುವಲ್ಲ, ಮಾನವರಿಗೆ ಅತೀತವಾದಂತಹ ದೈವಾಂಶ ಸಂಭೂತವಾದಂತಹ ಮಗು. ಈ ಬಾಲಕ ನನಗೆ ದೊರಕದನಲ್ಲ ಅಂತ ಹೇಳಿ ಒಂದು ಕ್ಷಣ ಆನಂದ ಬಾಷ್ಪವನ್ನು ಸುರಿಸ್ತಾ, ಆನಂದದಿಂದ ಕಣ್ಣೀರನ್ನು ಸುರಿಸ್ತಾ ತನ್ನ ಮನೆಯಡೆಗೆ ಪ್ರಯಾಣ ಮಾಡ್ತಾನೆ, ತನ್ನ ಮನೆಯಡೆಗೆ ಹೋಗ್ತಾನೆ. ಮಕ್ಕಳಿಲ್ಲದಂತಹ ನೋವಿನಲ್ಲಿ ನಿತ್ಯ ಕೊರಗುವ ತನ್ನ ಪತ್ನಿಯನ್ನು ಬೇಗ ಭೇಟಿ ಮಾಡಿ ಅವಳಿಗೆ ಈ ಮಗುವನ್ನು ಕೊಟ್ಟು ಬಿಡೋಣ ಅಂತ ಹೇಳಿ ಮನೆಯಡೆಗೆ ಹೋಗುವಾಗ ಹಾಗೆಯೇ ಒಮ್ಮೆ ಯೋಚನೆ ಮಾಡ್ತಾನೆ, ಎಂತಹ ನಿರ್ಮೋಹಿ, ಈ ಮಗುವನ್ನು ಹೀಗೆ ನೀರಿನಲ್ಲಿ ಬಿಟ್ಲಲ್ಲ ಆ ತಾಯಿ, ನಿಜವಾಗಲೂ ಅವಳು ಏನು ಹೇಗೆ ಬಿಟ್ಲು, ಈ ಮಗುವನ್ನು ತ್ಯಜಿಸುವುದಕ್ಕೆ ಅವಳಿಗೆ ಮನಸ್ಸಾದರೂ ಹೇಗೆ ಬಂತು, ಶಿವ ಶಿವ ಮಹಾದೇವ ಅಂತ ಹೇಳಿ ಆ ಮುದ್ದಾದ ಮಗುವನ್ನು ಎದೆಗೆ ಔಚಿಕೊಂಡು ತನ್ನ ಮನೆಯೆಡೆಗೆ ಪ್ರಯಾಣ ಮಾಡ್ತಾನೆ ಬೆಸ್ತ. ಇಲ್ಲಿ ಕವಿ ಒಂದು ಚಮತ್ಕಾರವನ್ನು ಮಾಡ್ತಾನೆ. ಯಾವುದೇ ಹಂತದಲ್ಲೂ ಆ ಬೆಸ್ತನ ಪರಿಚಯವನ್ನು ಮಾಡಿಕೊಡೋದಿಲ್ಲ. ಅನಾಮಿಕನಾದ ಬೆಸ್ತ, ಅವನಿಗೆ ಈ ಮಗು ದೊರಕಿದೆ, ಅನಾಮಿಕನಾದ ಮೀನುಗಾರ, ಅವನಿಗೆ ಈ ಮಗು ದೊರಕಿದೆ ಅನ್ನುವ ರೀತಿಯಲ್ಲಿ ಕವಿ ಇಲ್ಲಿ ಬಿಂಬಿಸ್ತಾನೆ. ಯಾಕೆಂದರೆ ಈ ಮಗು ಆ ಒಂದು ರೀತಿಯ ವಿಳಾಸವಿಲ್ಲದಂತಹ ರೀತಿಯಲ್ಲೇ ಮುಂದೆ ಬೆಳೆಯಬೇಕಾಗಿ ಬರುವ ಒಂದು ಮುನ್ಸೂಚನೆ. ಕರ್ಣನ ಬದುಕಿಗೆ ಒಂದು ನಿಖರವಾದಂತಹ ವಿಳಾಸವಾಗಲಿ, ಗೊತ್ತುಗುರಿಯಾಗಲಿ, ಅವನ ತೀರ್ಮಾನಗಳಿಗೆ ಗೊತ್ತುಗುರಿಯಾಗಲಿ ಇಲ್ಲದಂತಹ ಬದುಕು ಈ ಮಗುವಿನದು ಮುಂದೆ ಭವಿಷ್ಯದಲ್ಲಿ ಆಗುತ್ತದೆ ಎನ್ನುವುದನ್ನು ಸೂಚಿಸುವುದಕ್ಕೆ ಆ ಬೆಸ್ತನ ಪರಿಚಯವನ್ನೇ ಮಾಡಿಕೊಡುವುದಿಲ್ಲ. ಆ ಬೆಸ್ತ ಕುರು ವಂಶದ ಹಸ್ತಿನಾವತಿಯ ಚಕ್ರವರ್ತಿಯಾದ ಧೃತರಾಷ್ಟ್ರನ ಸಾರಥಿಯಾದಂತಹ ಅಧಿರಥ. ಆ ಅಧಿರಥ ಆ ಮಗುವನ್ನು ಬಾಚಿ ತಬ್ಬುಕೊಂಡು ಮನೆಗೆ ಬರುವ ದಾರಿಯಲ್ಲಿ ಯೋಚನೆ ಮಾಡ್ತಾನೆ, 3 ಲೋಕದ ಚಕ್ರಾಧಿಪತ್ಯ ದೊರಕಿದರೂ ನನಗೆ ಅದು ಬೇಡ, ಈ ಮಗು ದೊರಕಿದ ಆನಂದದ ಮುಂದೆ ಅದೆಲ್ಲವೂ ನನಗೆ ತೃಣ ಸಮಾನ ಅಂತ ಭಾವಿಸಿ, ಯಾವ ಪೂರ್ವಜನ್ಮದ ಪುಣ್ಯದ ವಿಶೇಷವೋ ನನಗೆ ಈ ಮಗು ದೊರಕಿದೆ, ಇಂತಹ ಮಗುವನ್ನು ನಾನು ಬಹಳ ಆನಂದದಿಂದ ಬೆಳೆಸ್ತೀನಿ ಅಂತ ಹೇಳಿ ಕ್ಷಣ ಕ್ಷಣಕ್ಕೆ ಅವನ ಕಣ್ಣಿನಿಂದ ಆನಂದ ಬಾಷ್ಪ, ಆನಂದದ ಕಣ್ಣೀರು ಸುರಿಸ್ತಾ ಮನೆಗೆ ಬರ್ತಾನೆ. ಆ ಹರುಷದ ಗಣಿಯನ್ನು ತಂದಿದ್ದೀನಿ ನೋಡು, ಹರುಷದ ಗಣಿಯನ್ನು ತಂದಿದ್ದೀನಿ ನೋಡು ಅಂತ ಹೇಳಿ ತನ್ನ ಪ್ರೀತಿಯ ಪತ್ನಿಯಾದಂತಹ ರಾಧೆಗೆ ಆ ಮಗುವನ್ನು ಕೊಡ್ತಾನೆ ಅಧಿರಥ.